ಮಧು ಬಂಗಾರಪ್ಪ ಅವರಿಗೆ ಮತ್ತೆ ಅವಕಾಶ ಸಿಕ್ಕಿದೆ. ಈ ಬಗ್ಗೆ ಒಂದಷ್ಟು ನಾವು ಇನ್ಫಾರ್ಮೇಶನ್ ನೋಡೋಣ. ಅಡಿಷನಲ್ ಇನ್ಫಾರ್ಮೇಶನ್ ಓನ್ಲಿ ಆನ್ ಅಶ್ವವೇಗ ನ್ಯೂಸ್. ಎಸ್ ಬಂಗಾರಪ್ಪ ಅವರನ್ನು ನಾವು ಇಲ್ಲಿ ಜ್ಞಾಪಿಸ್ಕೊಳ್ಳುವಂಥ ಒಂದು ಸಂದರ್ಭ. ಸಾಕಷ್ಟು ಮಂದಿ ಲಾಬಿ ನಡುವೆಯೂ ಕೂಡ ಮಧು ಬಂಗಾರಪ್ಪ ಅವರಿಗೆ ಅವಕಾಶ ಕೊಡಲಾಗಿದೆ. ಕೆಪಿಸಿಸಿ ಅಧ್ಯಕ್ಷರಿಗೂ ಕೂಡ ಮಂತ್ರಿಗಿರಿ ಕೊಡಲಾಗುತ್ತೆ ಅಂತ ಹೇಳಲಾಗಿತ್ತು ಬಿ ಕೆ ಹರಿಪ್ರಸಾದ್ ಅವರಿಗೆ. ಆದರೆ ಬೇಳೂರು ಗೋಪಾಲಕೃಷ್ಣ ಅವ್ರಿಗೂ ಕೂಡ ಸಾಕಷ್ಟು ನಿರೀಕ್ಷೆ ಇತ್ತು. ಬಹಳ ಸಮಾನ ಮನಸ್ಕರೆಲ್ಲರೂ ಕೂಡ ಒಂದು ನಿಯೋಗದ ಥರ ಹೋಗಿದ್ರು ಡೆಲ್ಲಿಗೆ. ಈ ಬಾರಿ ಮಂತ್ರಿ ಆಗೇ ಆಗ್ತೀನಿ ಅಂತ ಬೇಳೂರು ಗೋಪಾಲಕೃಷ್ಣ ಬಹಳ ವಿಶ್ವಾಸದಲ್ಲಿದ್ದಂಗೆ ಕಾಣ್ತಾ ಇತ್ತು. ಆದರೆ ಮತ್ತೆ ಮಧು ಬಂಗಾರಪ್ಪ ಅವರಿಗೆ ಮಣೆ ಹಾಕಿದೆ ಕ್ಯಾಬಿನೆಟ್ ಹೈಕಮಾಂಡ್, ಕಾಂಗ್ರೆಸ್ ಹೈಕಮಾಂಡ್. ಬಂಗಾರಪ್ಪನವರ ಶಿಷ್ಯರು ಡಿ ಕೆ ಶಿವಕುಮಾರ್ ಅಂದರೆ ಅವ್ರ ಬಗ್ಗೆ ಒಳ್ಳೆ ಅಭಿಮಾನಗಳನ್ನು ಇಟ್ಕೊಂಡಂಥವ್ರು, ಅವರ ನಾಯಕತ್ವದ ಗುಣಗಳನ್ನು, ಅವರ ವರ್ಚಸ್ಸನ್ನು ಬಹಳ ಗೌರವಿಸ್ತಾ ಇದ್ದಂಥವ್ರು. ಹಾಗಾಗಿ ಎಸ್ ಬಂಗಾರಪ್ಪ ಅವರ ಪುತ್ರರನ್ನು, ಮಧು ಬಂಗಾರಪ್ಪ ಅವರನ್ನು ಮತ್ತೆ ಇಲ್ಲಿ ಸಚಿವರನ್ನಾಗಿ ಮಾಡಲಿಕ್ಕೆ ಮುಂದಾದಂಗೆ ಡಿ ಕೆ ಶಿವಕುಮಾರ್ ಕಾಣಿಸ್ತಾ ಇದೆ. ಆ ನಿಟ್ಟಿನಲ್ಲಿ ನಾವು ಗುರುದಕ್ಷಿಣೆ ಅಂತ ಹೇಳ್ತಾ ಇದ್ದೀವಿ. ಸಾಕಷ್ಟು ಮಂದಿ ಲಾಬಿ ನಡುವೆಯೂ ಕೂಡ ಮಧು ಅವರಿಗೆ ಅವಕಾಶ ಕಲ್ಪಿಸಲಾಗಿದೆ. ಮಧು ಬಂಗಾರಪ್ಪ ಅವರಿಗೆ ಮತ್ತೆ ಸಚಿವ ಸ್ಥಾನ ಸಿಗೋದಿಲ್ಲ ಅನ್ನೋ ಥರ ಹೇಳಲಾಗಿತ್ತು. ಆದರೆ ಅವರಿಗೆ ಅವಕಾಶ ಸಿಗ್ತಾ ಇದೆ. ಈ ಬಾರಿ ಮಂತ್ರಿ ಆಗೇ ಆಗ್ತೀನಿ ಅಂತ ಬೇಳೂರು ಗೋಪಾಲಕೃಷ್ಣ ಅವರು ನಿರೀಕ್ಷೆಯಲ್ಲಿದ್ದರು. ಆದರೆ ಆ ನಿರೀಕ್ಷೆ ಈಗ ಸುಳ್ಳಾಗಿದೆ. ನಿಜ ನೋಡಿ, ಇಲ್ಲಿ ಸಮುದಾಯವಾರು ಅಂತ ನೋಡಿದಾಗ ಮಧು ಬಂಗಾರಪ್ಪ ಮತ್ತು ಬೇಳೂರು ಗೋಪಾಲಕೃಷ್ಣ ಒಂದೇ ಸಮುದಾಯಕ್ಕೆ ಸೇರಿದಂಥವ್ರು. ಹೀಗಾಗಿ ಇಲ್ಲಿ ಸಮುದಾಯವಾರು ಅನ್ಯಾಯ ಆಗಿಲ್ಲ. ಮತ್ತು ಜಿಲ್ಲಾವಾರು ಅಂತ ಬಂದಾಗ ಇವ್ರದ್ದು ಸೊರಬ, ಅವ್ರದ್ದು ಸಾಗರ. ಮಧು ಬಂಗಾರಪ್ಪ ಅವ್ರದ್ದು ಸೊರಬ ವಿಧಾನಸಭಾ ಕ್ಷೇತ್ರ, ಬೇಳೂರು ಗೋಪಾಲಕೃಷ್ಣ ಅವರದ್ದು ಸಾಗರ ವಿಧಾನಸಭಾ ಕ್ಷೇತ್ರ. ಆದರೆ ಬೇಳೂರು ಗೋಪಾಲಕೃಷ್ಣ ಅವರು ಕೂಡ ಬಹಳಷ್ಟು ಲಾಬಿ ಮಾಡಿದ್ದನ್ನು ನಾವು ನೀವೆಲ್ಲ ಗಮನಿಸಿದ್ವಿ ಅಲ್ವೇ? ಬಹಳ ದೊಡ್ಡ ಮಟ್ಟದ ಸುದ್ದಿಯಲ್ಲಿದ್ದರು. ಅವರಿಗೆ ಈ ಸರಿ ಸಿಗ್ಬೋದು ಬಹಳಷ್ಟು ಸಲ ಮಾತನಾಡಿದ್ರು ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಡೆಲ್ಲಿಲಂತೂ ಅವರ ಜೊತೆಗೆ ಸಮಾನ ಮನಸ್ಕರೆಲ್ಲರೂ ಸೇರಿ ಲಾಬಿ ಮಾಡ್ತಾಯಿದ್ರು. ಕೊನೆಗೆ ನೋಡಿ, ಇಂತಹ ದೊಡ್ಡ ಮಟ್ಟದ ಲಾಬಿ ಇದ್ದರೂ ಕೂಡ, ಎಷ್ಟೇ ಪರಿಚಯಸ್ಥರು, ಎಷ್ಟೇ ಅಭಿಮಾನ ಗೌರವ ಏನೇ ಇದ್ದರೂ ಕೂಡ ಕೊನೆಗೆ ಇಂತಹದ್ದೇ ನಡೆಯುತ್ತೆ ಅಂತ ಹೇಳಲಿಕ್ಕೆ ಅವ್ರಿಗೆ ಎಷ್ಟು ಕಷ್ಟವಾಗಿರುತ್ತೆ. ಹೀಗಿದೆ ರಾಜಕಾರಣ, ಹೀಗೆ ಅಂತ ಹೇಳಲಿಕ್ಕೆ ಬರೋಲ್ಲ ಅಂತ ಯಾವ ಕಾರಣಕ್ಕೆ ಹೇಳ್ತೀವಿ ಅಂದರೆ ಈ ಕಾರಣಕ್ಕೆ ಹೇಳ್ತಾ ಇದ್ದೀವಿ. ಯಾರು ಮಿತ್ರರಲ್ಲ, ಯಾರು ಶತ್ರುಗಳಲ್ಲ, 2+2 is not equal to 4, ಎನಿಥಿಂಗ್ ಕ್ಯಾನ್ ಹ್ಯಾಪನ್ ಇನ್ ಪಾಲಿಟಿಕ್ಸ್. ಆ ಎಲ್ಲ ಸೂತ್ರಗಳನ್ನು ಗಮನದಲ್ಲಿಟ್ಕೊಂಡೇ ಈ ರಾಜಕಾರಣಕ್ಕೆ ಸಂಬಂಧಪಟ್ಟಂಥ ಸುದ್ದಿನ ನಾವು ನೀವೆಲ್ಲ ನೋಡಲೇಬೇಕಾದಂಥ ಒಂದು ಅನಿವಾರ್ಯತೆ ಎದುರಾಗಿದೆ.